ಪೆರಾಜೆಯ ಶಾಸ್ತಾವು ದೇವಸ್ಥಾನದಲ್ಲಿ ಇವತ್ತು ನೂತನವಾಗಿ ಒಂದು ರಾಜಗೋಪುರ ಮತ್ತು ಪಡಿಪೆರೆ ಇದರ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ. ಬನ್ನಿ ಯಾವ ರೀತಿಯಾಗಿ ಇದರ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ ಮತ್ತು ಹೇಗೆ ಇದರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಮುಂದಕ್ಕೆ ಹೋಗಿ ತಿಳಿಯೋಣ. ಬನ್ನಿ, ಈಗ ನಾವು ಪೆರಾಜೆಯ ಶ್ರೀ ಶಾಸ್ತಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟು ಅದರದ್ದು ಸುಳ್ಯಕ್ಕೆ ಭಾಳಷ್ಟು ಹತ್ತಿರವಾಗಿರುವಂಥ ಒಂದು ಕ್ಷೇತ್ರವಾಗಿದೆ. ಇಲ್ಲಿ ಭಾಳಷ್ಟು ವಿಶೇಷವಾಗಿ ಪ್ರತಿ ಶನಿವಾರ ಶನಿ ಪೂಜೆ ನಡೀತದೆ. ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ಆ ಒಂದು ಸೇವೆಯನ್ನು ಕೂಡ ಮಾಡಿ ಭಾಳಷ್ಟು ಪುನೀತರಾದಂಥ ನಿದರ್ಶನಗಳು ಕೂಡ ನಾವು ಕಂಡಿದ್ದೇವೆ. ಬನ್ನಿ, ಇದೀಗ ನಾವು ಈ ರಾಜಗೋಪುರದ ಪಡಿಪೆರೆಯ ನಿರ್ಮಾಣ ಕಾರ್ಯಗಳು ಹೇಗೆ ನಡೀತಾ ಇದೆ ಮತ್ತು ಯಾವ ರೀತಿಯಾಗಿ ಇದರ ಒಂದು ಶಿಲ್ಪಶಾಸ್ತ್ರದ ಪ್ರಕಾರ ಇದರ ಒಂದು ನಿರ್ಮಾಣ ಕಾರ್ಯ ನಡೀತಾ ಇದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ. ನೋಡಿ, ನಾವೀಗ ಹೋಗುವಂಥದ್ದು ಪ್ರವೇಶವಾಗಿ ಎಡಬದಿಯಿಂದ ಹೋಗಬೇಕು. ಈಗ ಇದು ನಾನೀಗ ಎಂಟ್ರೆನ್ಸ್ ಆಗ್ತಾ ಇರುವಂಥದ್ದು ಎಡಬದಿಯಿಂದ. ಸೊ ಎಡಬದಿಯಿಂದ ನೇರವಾಗಿ ಹೋದರೆ ಕ್ಷೇತ್ರದ ಒಳಗೆ ಹೋಗುವಂಥದ್ದು, ನೇರವಾಗಿ ನಾವು ದೇವಸ್ಥಾನಕ್ಕೆ ಒಳಗೆ ಹೋಗುವಂಥದ್ದು. ಹಾಗೆ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ದೈವಿಕ ಶಕ್ತಿಗಳು ಕೂಡ ಇದೆ. ಪ್ರವೇಶ ದ್ವಾರದ ಮೂಲಕ ನೇರವಾಗಿ ಹೋದರೆ ಅಲ್ಲಿ ಭಗವತಿ ಸಾನ್ನಿಧ್ಯ ಕಾಣ್ತದೆ. ಭಗವತಿ ಗುಡಿ ಏನು ಪ್ರತಿ ವರ್ಷ ಏಪ್ರಿಲ್ 1ರಂದು ನಡೆಯುವಂಥ ದೊಡ್ಡ ಮುಡಿ, ಭಗವತಿಯ ದೊಡ್ಡ ಮುಡಿಯ ಒಂದು ಸಾನ್ನಿಧ್ಯ ಅದು ಎದುರಲ್ಲಿ ಸಿಗುವಂಥದ್ದು. ನಂತರ ಅದರ ಹಿಂದುಗಡೆಯಿಂದ ಇರುವಂಥದ್ದು ನಮಗೆ ಕ್ಷೇತ್ರದ ಶಾಸ್ತಾವು ದೇವಸ್ಥಾನದ ಗರ್ಭಗುಡಿ ಕಾಣಿಸ್ತಾ ಇದೆ. ಹಾಗೆ ಅದರ ನಂತರ ಅದರ ಸರಿ ಅಪೋಸಿಟ್ ಆಗಿರುವಂಥದ್ದು ಕರಿಭೂತ ಕೋಮಾಳಿ ಅನ್ನುವಂಥ ಒಂದು ದೈವಗಳ ಗುಡಿ ಕೂಡ ಇದೆ. ಹಾಗೆ ಬೇರೆ ಬೇರೆ ರೀತಿಯ ದೈವಗಳ ಗುಡಿಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿದೆ. ಈಗಾಗಲೇ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಈ ಕ್ಷೇತ್ರದಲ್ಲಿ ನಡೆದಿದೆ. ಶಾಸ್ತಾವು ದೇವಸ್ಥಾನದಲ್ಲಿ ಇನ್ನೇನು ಜನವರಿ 30ರಂದು ಈ ಒಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾ ಮಹೋತ್ಸವ ನಡೀತದೆ. ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ನಾವು ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ, ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ರಾಜಗೋಪುರ ಪಡಿಪೆರೆ ಇದರ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಬನ್ನಿ, ಇದರ ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ತಮಗೆ ತೋರಿಸ್ತೀವಿ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಈ ಕ್ಷೇತ್ರದ ತಂತ್ರಿವರ್ಯರಾದಂಥ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ಒಂದು ಮಾರ್ಗದರ್ಶನದಲ್ಲಿ ವಾಸ್ತುಶಿಲ್ಪಿಗಳಾದಂಥ ಶ್ರೀ ರಮೇಶ್ ಕಾರಂತ್ರವರ ಒಂದು ಏನು ಶಿಲ್ಪಶಾಸ್ತ್ರದ ಪ್ರಕಾರ ಭಾಳಷ್ಟು ಹೆಸರಾಂತವರು ಕೆಂಪು ಕಲ್ಲಿನ ಕುಶಲಕರ್ಮಿಗಳು ಶ್ರೀ ಕುಬೇರ ಇವರ ಕೌಶಲ್ಯದಲ್ಲಿ ಈಗಾಗಲೇ ಈ ಒಂದು ರಾಜಗೋಪುರದ ನಿರ್ಮಾಣ ಕಾರ್ಯ ಭಾಳಷ್ಟು ಸುಂದರವಾಗಿ ಮೂಡಿಬರ್ತಾ ಇದೆ. ಅಂದರೆ ಕೆಂಪು ಕಲ್ಲನ್ನೇ ಬಳಸಿಕೊಂಡು ಇದನ್ನು ಅದರಲ್ಲಿ ಕೆತ್ತನೆ ಮಾಡಿ ಯಾವ ರೀತಿಯಾಗಿ ರಾಜಗೋಪುರದ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬನ್ನಿ, ಯಾವ ರೀತಿಯಾಗಿ ಇಲ್ಲಿ ಮುಂದಿನ ಕಾರ್ಯಕ್ರಮಗಳು ನಡೀತದೆ ಅನ್ನೋದನ್ನು ಕೂಡ ತಮಗೆ ತಿಳಿಸ್ತೀವಿ. ಈಗಾಗಲೇ ತಾವು ನೋಡ್ತಿರುವಂತೆ ಇವತ್ತು ಈ ದೇವಸ್ಥಾನದ ಒಂದು ರಾಜಗೋಪುರ ಇದರ ಒಂದು ಜೀರ್ಣೋದ್ಧಾರದ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಇವತ್ತು ನಮ್ಮ ಜೊತೆ ಎಲ್ಲ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮೊಕ್ತೇಸರರು ಮತ್ತು ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳು, ಹಾಗೆಯೇ ಸಮಿತಿಯ ಸದಸ್ಯರು ಮತ್ತು ಈ ಸ್ಥಳೀಯ ಭಾಗದ ಭಕ್ತಾದಿಗಳು ಸೇರಿಕೊಂಡಿದ್ದಾರೆ. ಸೊ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಇಲ್ಲಿ ನಡೀತದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಇಲ್ಲಿಯ ಮೊಕ್ತೇಸರರ ಜೊತೆ ಮತ್ತು ಸಮಿತಿಯ ಪದಾಧಿಕಾರಿಗಳ ಜೊತೆ ನಾವು ಮಾತಾಡ್ಸೋಣ. ಈಗಾಗಲೇ ನಮ್ಮ ಜೊತೆ ಈ ದೇವಸ್ಥಾನದ ಮೊಕ್ತೇಸರರಾದಂಥ ಜಿತೇಂದ್ರ ನಿಡ್ಯಮಲೆ ಅವರಿದ್ದಾರೆ. ನಮ್ಮ ಈ ಒಂದು ಪೆರಾಜೆ ದೇವಸ್ಥಾನ ನಮ್ಮ ಭಾಗಮಂಡಲದ ಬಗಂಡೇಶ್ವರ ಹಾಗೆ ತರಕಾರಿಯ ಒಂದು ಸೀಮೆಯ ವ್ಯಾಪ್ತಿಗೊಳಪಟ್ಟಂಥ ಈ ಒಂದು ನಮ್ಮ ಗ್ರಾಮದ ದೇವರಾದಂಥ ಶಾಸ್ತಾವು ಮತ್ತು ಕರಿಭೂತ ಕೋಮಾಣಿ ಹಾಗೆ ಇತರ ಎಲ್ಲ ಸಪರಿವಾರ ದೇವರುಗಳನ್ನು ನಾವು ಇಲ್ಲಿ ಪೂಜಿಸಿಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ನೀವು ಹೇಳಿದಾಗೆ ಈ ಭಾಗದಲ್ಲಿ ಅತ್ಯಂತ ಒಂದು ಶನಿ ಪೂಜೆ ಇರ್ಬೋದು, ಕರಿಭೂತ ಹರಕೆ ಕೋಲ ಇರ್ಬೋದು, ಇತರ ಎಲ್ಲ ಒಂದು ಸೇವೆಗಳಿರ್ಬೋದು, ಅಥವಾ ವಿಶೇಷವಾಗಿ ನಡೆಯುವಂಥ ಜಾತ್ರೋತ್ಸವ, ಸುಮಾರು 1 ತಿಂಗಳ ಕಾಲ ನಡೆಯುವಂಥ ಜಾತ್ರೋತ್ಸವ, ಅಲ್ಲಿ ನಡೆಯುವಂಥ ಭಗವತಿ ತಾಯಿಯ ದೊಡ್ಡ ಮಡಿ, ಇದೆಲ್ಲವೂ ಕೂಡ ಈ ಭಾಗದಲ್ಲಿ ಅತ್ಯಂತ ಒಂದು ಆಕರ್ಷಣೀಯ. ಹಾಗೆ ಸಾವಿರಾರು ಸಂಖ್ಯೆಯ ಜನರು ಕೂಡ ಬರುವಂಥದ್ದು. ಈಗಾಗಲೇ ದೇವಸ್ಥಾನದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ದೇವಸ್ಥಾನದ ಒಂದು ಇತಿಹಾಸ, ಇಲ್ಲಿನ ಒಂದು ಪ್ರಸಿದ್ಧಿ, ಇಲ್ಲಿನ ಒಂದು ಸ್ವಚ್ಛತೆಯ ಬಗ್ಗೆ ಅನೇಕ ಅವರು ಸಾಮಾಜಿಕ ಜಾಲತಾಣ ಸಕ್ರಿಯರಾಗಿರುವಂಥವರು ಈ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿನ ವಿಶೇಷದ ಬಗ್ಗೆ ಸಾರ್ವಜನಿಕರ ಗಮನ ಸೆಳೆದ ಮೇರೆಗೆ ಈಗ ಅನೇಕ ದೂರದ ಬೆಂಗಳೂರು ಇರ್ಬೋದು, ತಿಪಟೂರು ಇರ್ಬೋದು, ಹುಣಸೂರು, ಮೈಸೂರು, ಪುತ್ತೂರು, ಮಂಗಳೂರು ಈ ಕಡೆಯಿಂದೆಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಿ ಇಲ್ಲಿನ ಒಂದು ಪಾವಿತ್ರ್ಯತೆ, ಇಲ್ಲಿನ ಒಂದು ಪ್ರಕೃತಿಯ ಸೌಂದರ್ಯ, ಹಾಗೆ ದೇವರ ದರ್ಶನ, ಹಾಗೆ ಸ್ವಚ್ಛತೆ ಎಲ್ಲವನ್ನು ಕೂಡ ಅವರು ಆಸ್ವಾದಿಸಿಕೊಂಡು ಒಂದು ಭಕ್ತಿಯಿಂದ ಪುಳಕಿತರಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಮೆಚ್ಚುಗೆಯ ಒಂದು ಮಾತಾಡಿ ತೆರಳಿಸುತ್ತಿರುವಂಥದ್ದು ನಮಗೆ, ನಮ್ಮ ಎಲ್ಲ ಒಂದು ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತೇಳಿ ನಾವು ಹೇಳಿದರೆ ತಪ್ಪಾಗಲಾರದು. ಈ ಒಂದು ದೇವಸ್ಥಾನ ನಾವು ಸುಮಾರು 2017ರಲ್ಲಿ ಸಂಪೂರ್ಣ ಒಂದು ಶಿಲಾಮಯವಾಗಿ ನಾವು ಮರು ನಿರ್ಮಾಣ ಮಾಡಿ ಬ್ರಹ್ಮಕಲಶೋತ್ಸವಗಳು ನಡೆದು ಬಂದಿದೆ. ಪ್ರಾಯಶಃ ಆ ಒಂದು ಸಂದರ್ಭದಲ್ಲಿ ಆವತ್ತಿನ ಒಂದು ಅಗತ್ಯ, ಆವತ್ತಿನ ಒಂದು ಆರ್ಥಿಕದ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಕನಿಷ್ಠ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಾಕ್ಕೊಂಡು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸಿದ್ದೇವೆ. ಆದರೆ ಒಂದು ದೇವಸ್ಥಾನ ಅಂತ ಹೇಳುವಾಗ ನಮಗೆ ಆ ದೇವಸ್ಥಾನದ ಒಂದು
ಸೌಂದರ್ಯ ಎಷ್ಟು ಒಂದು ಆಕರ್ಷವಾಗಿ ಇರ್ತದೋ ಅದರೊಂದಿಗೆ ಆ ಪ್ರವೇಶ ಒಂದು ದ್ವಾರ ಕೂಡ ಒಂದು ಆಕರ್ಷಣೆ ಆಗಿರಬೇಕಾದಂಥದ್ದು. ಶಾಸ್ತ್ರದಲ್ಲಿ ಆ ಒಂದು ಪ್ರವೇಶ ದ್ವಾರ ದೇವರ ಒಂದು ಪಾದ ಅಂತ ಹೇಳುವಂಥದ್ದನ್ನು ಪರಿಗಣಿಸಲ್ಪಡ್ತದೆ. ಆ ಒಂದು ಆಕರ್ಷಣೆ ಇರಬೇಕು. ಹಾಗೆ ಇನ್ನೊಂದು ಮುಂಭಾಗದಲ್ಲಿ ಒಂದು ರಕ್ಷಣೆಗೋಸ್ಕರವಾಗಿ ಕೂಡ ನಾವು ಒಂದು ಪ್ರವೇಶ ದ್ವಾರ ಮಾಡಿ ಒಂದು ಕಟ್ಟಡ ಮಾಡುವಂಥದ್ದು. ಆ ಪ್ರಕಾರವಾಗಿ ನಾವು ಹಿಂದೆ ಒಂದು ಪಡಿಪಿರೆ ಅಂತ ಹೇಳುವಂಥ ಒಂದು ಪೌರಾಣಿಕ ಐತಿಹಾಸಿಕ ಒಂದು ಸ್ಥಳ ಇತ್ತು. ಅದನ್ನು ಸೇರಿಸಿಕೊಂಡು ನಾವು ಇವಾಗ ರಾಜಗೋಪುರವನ್ನು ನಿರ್ಮಾಣ ಮಾಡಿ ಇದೇ ನಾವು ದೇವರ ಪ್ರತಿಷ್ಠಾ ವಾರ್ಷಿಕೋತ್ಸವ ಜನವರಿ 30ರಂದು ನಡೀತಿದೆ. ಆ ಒಂದು ದಿವಸವೇ ನಾವೊಂದು ಆ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದೆ. ಹಾಗೆ ನಾವು ಆ ರಾಜಗೋಪುರ ಹಾಗೆ ಪಡಿಪಿರೆ ಅಂತ ಹೇಳುವಂಥ ಕಟ್ಟಡ ನಮಗೆ ಒಂದು ಕಲ್ಪನೆ ಇತ್ತು, ಯಾವ ಥರ ಮಾಡಬೇಕು ಅಂತ ಹೇಳುವಂಥದ್ದು. ಆ ಒಂದು ನಮ್ಮ ಕಲ್ಪನೆಯನ್ನು ನಮ್ಮ ಕ್ಷೇತ್ರದ ಒಂದು ಶಿಲ್ಪಿಗಳಾಗಿ ಈಗಾಗಲೇ ನಮ್ಮ ದೇವಸ್ಥಾನದ ಎಲ್ಲ ಒಂದು ಕಾರ್ಯಗಳಿಗೆ ಶಿಲ್ಪಶಾಸ್ತ್ರಜ್ಞರಾಗಿರುವಂಥದ್ದು ರಮೇಶ್ ಕಾರಂತರವರು, ಬೆದರ್ಕಳದವರು, ಅವರ ಒಂದು ಸೂಚನೆ ಪ್ರಕಾರ ನಾವು ಏನು ಅಂದುಕೊಂಡಿದ್ದೇವೆ ಆ ಒಂದು ಪ್ರಕಾರವಾಗಿ ಆ ಒಂದು ಕಟ್ಟಡ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಈ ಎಲ್ಲ ಒಂದು ವಿಚಾರಗಳಿಗೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಅವರು ತಂತ್ರಿಗಳು, ನಮಗೆ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ನಮ್ಮ ತಂತ್ರಿಗಳಾಗಿ ನಮಗೆ ಮಾರ್ಗದರ್ಶನ ನೀಡುವಂಥವರು. ಅವರೆಲ್ಲ ಮಾರ್ಗದರ್ಶನದೊಂದಿಗೆ ಆ ಒಂದು ಕಟ್ಟಡಕ್ಕೆ ಒಳ್ಳೆಯ ಅಂದವನ್ನು ರೂಪವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಪ್ರಕಾರವಾಗಿ ನಡೆದು 30ನೇ ತಾರೀಕಿಗೆ ಈ ಒಂದು ಕಟ್ಟಡದ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೆ ನಮ್ಮ ಕೊಡಗಿನ ಉಸ್ತುವಾರಿ ಸಚಿವರಾದಂಥ ಬೋಸರಾಜವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಕೊಡಗು ಮೈಸೂರು ಕ್ಷೇತ್ರದ ಸಂಸದರು ಹಾಗೆ ರಾಜವಂಶಸ್ಥರಾದಂಥ ಯದುವೀರ ನರಸಿಂಹರಾಜ ಒಡೆಯರವರು ಕೂಡ ಆ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಪೊನ್ನಣ್ಣನವರು, ಹಾಗೆ ಮಾಜಿ ವಿಧಾನಸಭಾ ಅಧ್ಯಕ್ಷರಾದಂಥ KG ಬೋಪಯ್ಯನವರು, ಹಾಗೆ MLC ಸುಜು ಕುಶಾಲಪ್ಪನವರು, ಹಾಗೆ ನಮ್ಮ ಪಕ್ಕದ ಸುಳ್ಯದ ಕ್ಷೇತ್ರದ ಶಾಸಕಿಯಾಗಿರುವಂಥ ಕುಮಾರತಿ ಭಾಗೀರಥಿ ಮುರಳಿಯರವರು, ಹಾಗೆ ನಮ್ಮ ತಲಕಾವೇರಿ ಒಂದು ಕ್ಷೇತ್ರದ ತಕ್ಕರಾಗಿರುವಂಥ ಮೋಟಯ್ಯನವರು, ಹಾಗೆ ಈ ಒಂದು ಇಡೀ ಒಂದು ಕಟ್ಟಡಕ್ಕೆ ನಮಗೆ ಬೇರೆ ಬೇರೆ ಥರದಲ್ಲಿ ಸಹಾಯ ಮಾಡಿ ನಮಗೆ ಪ್ರೋತ್ಸಾಹಿಸಿದಂಥ ನಮ್ಮ ಊರಿನವರೇ ಆದಂಥ KE ರಾಧಾಕೃಷ್ಣರವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಸ್ಥಳೀಯ ಅಧ್ಯಕ್ಷರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಕಲಾ ಬಾಲಚಂದ್ರ ಇವರು ಕೂಡ ನಮ್ಮ ಜೊತೆ ಆ ದಿವಸ ಸೇರಿಕೊಂಡಿದ್ದೇವೆ. ಆ ದಿವಸಕ್ಕೆ ಬೇಕಾದಂಥ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಆ ದಿವಸ ನಾವು ಕಳೆದ 2 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾ ಮುಹೂರ್ತದಲ್ಲಿ ನಾವು ರುದ್ರಯಾಗ ಅಂತ ಹೇಳುವಂಥ ಒಂದು ಒಳ್ಳೆಯ ಪುಣ್ಯದ ಯಾಗವನ್ನು ಕೂಡ ಆ ದಿವಸ ನಾವು ಇಟ್ಕೊಂಡಿದ್ದೇವೆ. ಆ ಒಂದು ಯಾಗ ಕೂಡ ನಮ್ಮ ಮಾನ್ಯ ತಂತ್ರಿಗಳ ನೇತೃತ್ವದಲ್ಲಿ ನಡೀಲಿಕ್ಕಿದೆ. ಹಾಗೆ ರಾತ್ರಿ ದೇವರಿಗೆ ಒಂದು ರಂಗಪೂಜೆ ಕೂಡ ಸಮರ್ಪಣೆ ಆಗಲಿಕ್ಕಿದೆ. ಹಾಗೆ ಒಟ್ಟಾರೆಯಾಗಿ ಜನವರಿ 30 ದೇವರ ಪ್ರತಿಷ್ಠಾ ವಾರ್ಷಿಕೋತ್ಸವದ ಶುಭ ಸಂದರ್ಭಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಜೋಡಿಸಿಕೊಂಡು ಎಲ್ಲ ಭಕ್ತಾದಿಗಳನ್ನು ನಿರೀಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಇಡೀ ನಮ್ಮ ಆಡಳಿತ ಸಮಿತಿ, ದೇವತಕ್ಕರು, ತಕ್ಕ ಮುಖ್ಯಸ್ಥರುಗಳು ಹಾಗೆ ಊರವರು ಎಲ್ಲರೂ ಕೂಡ ಸಜ್ಜಾಗಿದ್ದೇವೆ. ಜನವರಿ 30ರಂದು ಉದ್ಘಾಟನೆ ಆಡುವಂಥ ರಾಜಗೋಪುರ ಕಟ್ಟಡ, ಇದಕ್ಕೆ ನಾವು ನಮ್ಮ ತಂತ್ರಿಗಳ ನೇತೃತ್ವದಲ್ಲಿ ಜೂನ್ 30ರಂದು ನಾವು ಒಂದು ಶಿಲಾನ್ಯಾಸ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವಾಗ ಈ ಸರ್ತಿ ಸತತ ಮಳೆ, ಸುಮಾರು 2 ತಿಂಗಳ ಕಾಲ ನಮಗೆ ಯಾವುದೇ ಕಾಮಗಾರಿಗಳನ್ನು ಮಾಡಲಿಕ್ಕಾಗಲಿಲ್ಲ. ಆದಾಗ್ಯೂ ನಾವು ಜನವರಿ 30ಕ್ಕೆ ಹೆಚ್ಚು ಕಡಿಮೆ ಒಂದು 6-7 ತಿಂಗಳ ಅವಧಿಯಲ್ಲಿ ನಾವು ಇಡೀ ಕಟ್ಟಡದ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿದೆ. ಪ್ರಾಯಶಃ ಈ ಒಂದು ಕೆಲಸಕ್ಕೆ ಆ ದೇವರ ಸಹಕಾರ, ದೇವರ ಆಶೀರ್ವಾದ ಇಲ್ಲದಿದ್ದರೆ ಖಂಡಿತವಾಗಿ ಕೂಡ ಅದು ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಷ್ಟೊಂದು ಒಂದು ಚಿಕ್ಕ ಅವಧಿಯಲ್ಲಿ ನಾವು ಇಡೀ ಒಂದು ಆ ಕಟ್ಟಡಕ್ಕೆ ಒಂದು ರೂಪುರೇಷೆ ಕೊಟ್ಟದ್ದು ನಮ್ಮ ಸೌಭಾಗ್ಯವೇ ಸರಿ, ದೇವರ ಆಶೀರ್ವಾದ ಹಾಗೆ ತಂತ್ರಿಗಳ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದಿಂದ ಮಾತ್ರ ಈ ಒಂದು ಕೆಲಸ ಸಾಧ್ಯ ಆಗಿದೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಈಗಾಗಲೇ ನಮ್ಮ ಜೊತೆ ಈ ಒಂದು ಕ್ಷೇತ್ರದ ಮಾಜಿ ಮುಖ್ಯಸ್ಥರಾದಂಥ ಲೋಕನಾಥ್ ಅಮೆಚೂರ್ರವರಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಕೇಳೋಣ. ಹೇಳಿ ಸರ್, ಏನು ಅನಿಸ್ತಾ ಇದೆ? 1983ರಲ್ಲಿ ಪ್ರಥಮ ಬಾರಿಗೆ ಇಡೀ ಕ್ಷೇತ್ರ ನವೀಕರಣಗೊಂಡು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗಿರುವಂಥದ್ದು.
ಅನಂತರ 96-97 ಸಾಲಿನಲ್ಲಿ ಮತ್ತೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವಾಗಿದೆ. ಪೂರ್ತಿ ಶಿಲಾಮಯಗೊಂಡು 2017ರಲ್ಲಿ ಸಂಪೂರ್ಣವಾಗಿ ಶಿಲಾಮಯಗೊಂಡು ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನಡೆದಿದೆ. ಹಾಗಾಗಿ 3 ಬಾರಿ ಒಂದು ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಗಿರುವಂಥದ್ದನ್ನು ನೋಡುವಂತಹ ಭಾಗ್ಯ ಅದು ನಮ್ಮ ಪಾಲಿಗೆ ಸಿಕ್ಕಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಬಹುಶಃ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಅದು ಸಿಕ್ಕಿದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡುವಾಗ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಗುರಿಯಾಗಿರಿಸಿಕೊಂಡೇ ಆಡಳಿತ ಮಂಡಳಿಯವರು ಕೆಲಸ ಮಾಡುವಂಥದ್ದು. ಹಾಗಾಗಿ ಪ್ರತಿ ಹಂತದಲ್ಲಿ ಒಂದೊಂದು ಹಂತದಲ್ಲೂ ಕೂಡ ಯಾವುದೇ ಹಳೆ ಇದ್ದರೆ ಅದನ್ನೆಲ್ಲವನ್ನು ಮತ್ತೆ ನವೀಕರಣ ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ಕೆಲಸ ಈ ತನಕ ನಡ್ಕೊಂಡು ಬಂದಿದೆ. ಇದು ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ದೇವರ ಗರ್ಭಗುಡಿಯಿಂದ ಪ್ರಾರಂಭಗೊಂಡು ಇಲ್ಲಿ ಉಪಗುಡಿಗಳು ಸಾಕಷ್ಟು ಇವೆ. ಕರಿಭೂತ ಕೋಮಾಣಿ ಗುಡಿ ಇರ್ಬೋದು, ಒಳಗಡೆ ಗಣಪತಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇರ್ಬೋದು, ಹೊರಭಾಗದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಉಗ್ರಾಣ, ಆಮೇಲೆ ಆಡಳಿತ ಕಚೇರಿ, ವಸಂತಕಟ್ಟೆ, ಹಾಗೆ ವಿಶೇಷವಾಗಿ ನಮ್ಮಲ್ಲಿ ಒಂದು ಸಭಾಂಗಣ ಕೂಡ ನಿರ್ಮಾಣ ಆಯಿತು. ಆಮೇಲೆ ಇಲ್ಲಿ ಯಾಗಶಾಲೆ ಕೂಡ ನಿರ್ಮಾಣವಾಯಿತು, ಅದು 2017ರಲ್ಲಿ. ಹಾಗೆ ಒಂದೊಂದು ಕಟ್ಟಡವೂ ಕೂಡ ಹಂತ ಹಂತವಾಗಿ ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ಈಗ ನಮಗೆ ಅತಿ ಅಗತ್ಯವಾಗಿ ನಿರ್ಮಾಣ ಆಗಲೇಬೇಕಾದಂತಹ ಒಂದು ಕಟ್ಟಡ ಅಂತೇಳಿದರೆ ಇದಕ್ಕೆ ಒಂದು ಇರುವಂತಹ ಪಡಿಪಿರೆಯನ್ನು ತೆಗೆದು ಅಲ್ಲಿ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಅಭಿಲಾಷೆ ಆಡಳಿತ ಮಂಡಳಿಯಲ್ಲಿ ಬಂದ ಕಾರಣ ಈಗಿನ ಮುಕ್ತೇಶ್ವರಾದಂತಹ ಎನ್.ಎ. ಜಿತೇಂದ್ರನವರ ಒಂದು ನಾಯಕತ್ವದಲ್ಲಿ ಬಹಳ ಉತ್ತಮವಾಗಿ ಆ ಕಟ್ಟಡ ಮೂಡಿ ಬರ್ತಾ ಇದೆ. ನಮಗೆ ಈ ಹಿಂದೆ ಅವರ ತಂದೆಯವರ ಕಾಲದಲ್ಲಿ ಅವರು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲೇ ನಾನು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆ. ಅನಂತರದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಹಲವು ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತಹ ಭಾಗ್ಯ ನಮಗೆ ಲಭಿಸಿದೆ. 3 ವರ್ಷದಲ್ಲಿ ಮುಕ್ತೇಶ್ವರರಾಗಿಯೂ ಕೂಡ ನಾವು ಸಾಕಷ್ಟು ಕೆಲಸವನ್ನು ಮಾಡುವಂತಹ ಅವಕಾಶ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಈಗ ಅವರ ಮಗ ಜಿತೇಂದ್ರನವರ ಜೊತೆಯಲ್ಲಿ ಆಡಳಿತ ಸಮಿತಿಯಲ್ಲಿ ಇದ್ದು ಅದನ್ನು ಮುಂದುವರಿಸುವಂತಹ ಸಂದರ್ಭದಲ್ಲೂ ಕೂಡ ಭಾಗವಹಿಸುವಂತಹ ಭಾಗ್ಯ ಶ್ರೀ ಶಾಸ್ತಾವು ಕರುಣಿಸಿದ್ದಾನೆ. ನಮಗೆಲ್ಲರಿಗೂ ಕೂಡ ಶ್ರೀ ಶಾಸ್ತಾವು ಅನುಗ್ರಹ ಮಾಡ್ತಾನೆ ಅನ್ನೋದ ನಂಬಿಕೆಯ ಮೇರೆಗೆ ನಾವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಒಗ್ಗಟ್ಟಿನಿಂದ ಒಮ್ಮತದಿಂದ ನಾವು ಮಾಡ್ತಾ ಇದ್ದೇವೆ. ಪೆರಾಜೆ ಶಾಸ್ತವ ದೇವಸ್ಥಾನದ ಬಹಳ ಮುಖ್ಯವಾಗಿರ್ತಕ್ಕಂಥ ಪಶ್ಚಿಮದ ಪಡಿಪೆರೆ ಇತ್ತು. ಅದು ಈಗ ಪಡಿಪೆರೆಯೊಂದಿಗೆ ಮಹಾದ್ವಾರ ಆಗಿದೆ. ಹಾಗೆ ಈಶಾನ್ಯಕ್ಕೆ ಒಂದು ಕಿಂಡಿ ಅಣೆಕಟ್ಟಾಗಿ ಅಲ್ಲಿ ಕೂಡ ದೇವಸ್ಥಾನಕ್ಕೆ ಸೌಕರ್ಯ ಬಂದಿದೆ. ಹಾಗಾಗಿ ನಾವೆಲ್ಲ ಸತ್ಯಂ ಶಿವಂ ಸುಂದರಂ ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಬಹುಶಃ ಎಲ್ಲಿ ನಂಬಿಕೆ ಇರ್ತದೆ ಅಲ್ಲಿ ಸೌಂದರ್ಯ ಕೂಡ ಇರಬೇಕು. ಸೌಂದರ್ಯದ ಹಿನ್ನೆಲೆಯಲ್ಲೂ ಕೂಡ ಈ ರಾಜಗೋಪುರ ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಆಕರ್ಷಣೆ ಮತ್ತು ಸಾನ್ನಿಧ್ಯ ವೃದ್ಧಿ ಮಾಡುವುದಕ್ಕೆ ಅದರಿಂದ ಸಾಧ್ಯತೆ ಇರ್ತದೆ ಅಂತ ನಮ್ಮೆಲ್ಲರ ನಂಬಿಕೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾವು ಈ ಹಿಂದೆ ಅಷ್ಟಮಂಗಲ ಆದಾಗ ಕೂಡ ಪಡಿಪೆರೆ ಜೀರ್ಣೋದ್ಧಾರ ಮಾಡುವ ಕನಸು ಇತ್ತು. ಅದು ಸಕಾಲದಲ್ಲಿ ಆಗಲಿಲ್ಲ ಅಂತ ಈಗಿನ ಆಡಳಿತ ಮುಕ್ತೇಶ್ವರು ಮತ್ತು ಆಡಳಿತ ಮಂಡಳಿಯವರು ಒಂದು ಧನಾತ್ಮಕವಾದ ಚಿಂತನೆಯಿಂದ ಈ ಕೆಲಸ ಕಾರ್ಯಗಳನ್ನು ಊರವರ ಮತ್ತು ಭಕ್ತರ ಸಹಕಾರದಿಂದ ನೆರವೇರುತ್ತಲೇ ಬಂದಿದೆ. ಹಾಗೆ ಅದಕ್ಕೆ ಸರ್ಕಾರದ ಸಹಕಾರ ಕೂಡ ಇತ್ತು. ಈ ಎಲ್ಲ ದೃಷ್ಟಿಯಿಂದ ಪೆರಾಜೆ ದಿನದಿಂದ ದಿನಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾನೇ ಇದೆ. ಅಭಿವೃದ್ಧಿಯೊಂದಿಗೆ ಕೂಡ ಕ್ಷೇತ್ರವನ್ನು ಮುಂದಿಟ್ಟುಕೊಂಡೇ ಈ ಊರಿನ ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಕ್ಷೇತ್ರದ ಬಹುಮುಖ್ಯವಾದ ಒಂದು ಅಂಗವಾಗಿ ಇರತಕ್ಕಂಥದ್ದು ಅಂತೇಳಿದರೆ ಈ ಗೋಪುರ, ರಾಜಗೋಪುರ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಸಾನ್ನಿಧ್ಯಕ್ಕೂ ಮತ್ತು ಭಕ್ತರ ಆಕರ್ಷಣೆಗೂ ಕೂಡ ಅದೊಂದು ಮುಖ್ಯ ಕಟ್ಟಡ ಆಗಿ ಇವತ್ತು ಬಿಂಬಿತಗೊಂಡಿದೆ. ಬಹುಶಃ ಇದೆಲ್ಲ ಊರಿನವರ ಸಹಕಾರ ಮತ್ತು ಆಡಳಿತ ಮಂಡಳಿಯ ಒಂದು ಒಳ್ಳೆಯ ಚಿಂತನೆಯಿಂದ ಸಾಧ್ಯತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಶಾಸ್ತ್ರವ ಅನುಗ್ರಹಿಸಬೇಕು ಮತ್ತು ಈ ಪುಣ್ಯದ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ನಾವು ಈ ಮೂಲಕ ವಿನಂತಿಸ್ತೇವೆ. ನಾವೆಲ್ಲರೂ, ನಾನು ಮಾತ್ರ ಅಲ್ಲ, ಇಲ್ಲಿ ಇರುವಂಥ ಎಲ್ಲ ನಮ್ಮ ಊರಿನ ಭಕ್ತವೃಂದದವರು ತುಂಬ ವರ್ಷದಿಂದ ದುಡಿದವರು. ನಮ್ಮ ಊರು ನಮಗೊಂದು ಹೆಮ್ಮೆ. ಶಾಸ್ತವ ದೇವರು ನಮಗೆಲ್ಲರಿಗೂ ಆರೋಗ್ಯ, ಭಾಗ್ಯ, ಅಷ್ಟ ಸುಖವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಅನುಭವಿಸಿಕೊಂಡು ಬರುವಂಥ ಈ ಒಂದು ಸಂದರ್ಭದಲ್ಲಿ ಶಾಸ್ತವ ಕ್ಷೇತ್ರ ನಮ್ಮೆಲ್ಲರನ್ನು ರಕ್ಷಣೆ ಮಾಡಿಕೊಂಡಿದೆ. ಮುಂದೆಗೂ ಭಗವಂತ ಶಾಸ್ತವನ ಅನುಗ್ರಹ ನಮ್ಮ ಊರಿನವರ ಮೇಲೆ ಇರಲಿ, ಭಕ್ತವೃಂದದವರ ಮೇಲೆ ಇರಲಿ.
ಈ ಹಿಂದೆ ತೀರ್ಮಾನದಂತೆ ರಾಜಗೋಪುರ ನಿರ್ಮಾಣ ಕೆಲಸ ಕಾರ್ಯಗಳನ್ನು ನಾವು ನೂತನ ಸಮಿತಿ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡಿದ್ದೇವೆ. ಆಗ ನಿರ್ಣಯಿಸಿದಂತೆ ನಾವು ಜೂನ್ 7ಕ್ಕೆ ಶಿಲಾನ್ಯಾಸಗೊಂಡಂಥ ಈ ರಾಜಗೋಪುರ ಕಟ್ಟಡವು ಈಗಾಗಲೇ ನಾವು ತೀರ್ಮಾನಿಸಿದ್ದೇವೆ ಜನವರಿ 31ರಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ. ನಾವು ತಿಳಿಸಿದ ಆ ಸಂದರ್ಭಕ್ಕೆ ಅನುಗುಣವಾಗಿಯೇ ಎಲ್ಲ ಕಟ್ಟಡ ಕೆಲಸ ಕಾರ್ಯಗಳು ಸಂಪೂರ್ಣಗೊಳ್ಳುತ್ತಾ ಬಂದಿದೆ. ಅದೇ ರೀತಿ 30ರಂದು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ. ನಾವು ಈ ಕೆಲಸ ಕಾರ್ಯಗಳಿಗಾಗಿ ಅಂದಾಜು 50 ಲಕ್ಷದ ಮೊತ್ತದ ಹಣವನ್ನು ನಿಗದಿಪಡಿಸಿಕೊಂಡು ಅದೇ ರೀತಿ ಊರವರಿಗೆ ಊರಿಂದ ಸಂಗ್ರಹ ಮಾಡುವಂಥ ರೀತಿಯಲ್ಲಿ ಊರಿಗೆ ಅದನ್ನು ಹಂಚಿಕೆ ಮಾಡಿ ಸಂಗ್ರಹ ಮಾಡ್ತಿದ್ದೀವಿ. ಈಗಾಗಲೇ ಸುಮಾರು 40 ಲಕ್ಷದಷ್ಟು ಹಣ ಖರ್ಚಾಗಿದೆ. ನಮಗೂ ಅಷ್ಟೇ ಸುಮಾರು ಒಂದು 20 ಲಕ್ಷದಷ್ಟು ಊರಿಂದ ಈಗಾಗಲೇ ಸಂಗ್ರಹ ಆಗಿದೆ. ಇನ್ನೊಂದಷ್ಟು ಸಂಗ್ರಹ ಕಾರ್ಯ ಬರಲಿದೆ. ಸರ್ಕಾರದಿಂದಲೂ ಒಂದು 10 ಲಕ್ಷ ಅನುದಾನ ದೊರಕಿದೆ. ಹಾಗೆಯೇ ಊರಿನ ಕೆಲವು ಮುಖ್ಯರಲ್ಲಿ ನಮಗೆ ಸರ್ಕಾರದಿಂದ ಅನುದಾನ ದೊರಕಿಸಲು ಸಹಾಯ ಮಾಡಿದಂಥ ನಮ್ಮ ರಾಧಾಕೃಷ್ಣ ಕೆಯ್ಯವರು ವ್ಯಕ್ತಿಗಾಗಿಯೂ 1 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಸ್ಥಳೀಯ ಸೊಸೈಟಿಯಿಂದಲೂ 1 ಲಕ್ಷ ಅಂತ ಒಂದು ಉತ್ತಮ ಮೊತ್ತ ಕೊಟ್ಟು ಅದನ್ನು ಇದು ಮಾಡಿದ್ದಾರೆ. ಹಾಗೆಯೇ ಇನ್ನೂ ಮುಂದಿನ ಕೆಲಸ ಕಾರ್ಯಗಳನ್ನು ನಾವು 30ರಂದು ಉದ್ಘಾಟನಾ ಕಾರ್ಯಕ್ರಮಗಳೆಲ್ಲ ನೆರವೇರುತ್ತದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನುಳಿದ 2 ಪಡಿಪೇರಿ ಈ ಹುಲಿಚಾವಡಿ ಮತ್ತು ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ಹಿಂದೆ ಸಂಕಲ್ಪ ನಮ್ಮ ಮಹಾಸಭೆಯಲ್ಲಿ ಸಂಕಲ್ಪಗೊಂಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಆಡಳಿತ ಮಂಡಳಿ ಇದನ್ನು ನಿರ್ವಹಿಸುವಂಥ ಸಾಧ್ಯತೆಯೂ ಇದೆ. ಎಡಬದಿಯಿಂದ ನಾವು ಪ್ರವೇಶ ಮಾಡಿ ಇದೀಗ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ಏನು ದೇವಸ್ಥಾನದಲ್ಲಿರುವಂಥ ಎಲ್ಲ ದೈವಿಕ ಸಾನ್ನಿಧ್ಯಗಳನ್ನು ಕೂಡ ತಾವು ನೋಡಿದ್ರಿ. ಈಗ ನಾವು ಎಡಬದಿಯಿಂದ ಪ್ರವೇಶ ಮಾಡಿ ಬಲಬದಿಯಿಂದಾಗಿ ಬರ್ತಾ ಇದ್ದೀವಿ. ಹಾಗೆ ಇನ್ನು ಬಲಬದಿಯಿಂದ ನಾವು ಹೊರಗಡೆ ಹೋಗುವಂಥದ್ದು ಇದು ಕೂಡ ಇದೇ ಪಡಿಪಿರೆಯಲ್ಲಿ ಅಂದರೆ ರಾಜಗೋಪುರದಲ್ಲಿ ನಾವು ಹೊರಗೆ ಹೋಗುವಂಥ ದಾರಿ ಹೀಗೆ ಬರುತ್ತೆ. ಸೊ ನಾವು ಈಗಾಗಲೇ ಇಲ್ಲಿ ವಿಷ್ಣುಮೂರ್ತಿ ದೈವದ ಗುಡಿ ಇದೆ. ಸೊ ಈ ವಿಷ್ಣುಮೂರ್ತಿ ದೈವದ ಗುಡಿಯ ಮತ್ತು ಐವರ ಭೂತಸ್ಥಾನ ಇದೆ. ವಿಷ್ಣುಮೂರ್ತಿ ದೈವ ಮತ್ತು ಐವರ ಭೂತಸ್ಥಾನವಿದೆ. ಸೊ ಈ ಭೂತಸ್ಥಾನದ ಮೂಲಕ ನಾವು ಹೊರಗಡೆ ಹೋಗುವಂಥದ್ದು. ಇದು ತಾವು ನೋಡ್ತಿರುವಂಥದ್ದು ಐವರ ಭೂತಸ್ಥಾನ. ಹಾಗೆ ಅದರ ಹಿಂದುಗಡೆ ಇರುವಂಥದ್ದು ಅಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಒಂದು ಗುಡಿ ಇದೆ. ಸೊ ಈ ಒಂದು ಗುಡಿಯ ಮೂಲಕ ನಾವು ಗುಡಿಗೆ ಸುತ್ತು ಹಾಕಿಕೊಂಡು ಮತ್ತೆ ನಾವು ಹೊರಗೆ ಪ್ರವೇಶ ಮಾಡುವಂಥದ್ದು. ಅದು ನೇರವಾಗಿ ನಾವು ಪಡಿಪಿರೆಯ ಮೂಲಕ ಹೊರಗೆ ಹೋಗುವಂಥ ಒಂದು ಏನು ಇಲ್ಲಿ ಬಲಬದಿಯಲ್ಲಿರುವಂಥದ್ದು. ವೀಕ್ಷಕರೇ, ಇಷ್ಟು ಹೊತ್ತು ಈ ಒಂದು ಪೆರಾಜೆ ಶಾಸ್ತಾವ್ ದೇವಸ್ಥಾನದ ಸಂಪೂರ್ಣ ಚಿತ್ರಣವನ್ನು ತಾವು ನೋಡಿದ್ರಿ. ಈಗಾಗಲೇ ಈ ದೇವಸ್ಥಾನಕ್ಕೆ ಕಿರೀಟ ಮುಕುಟಪ್ರಾಯವೆಂಬಂತೆ ಭಾಳಷ್ಟು ಒಂದು ಸುಂದರವಾದ ರಾಜಗೋಪುರ ಪಡಿಪಿರೆಯ ನಿರ್ಮಾಣ ಕಾರ್ಯ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇದೇ ತಿಂಗಳ ಜನವರಿ ತಿಂಗಳ 30ರಂದು ಇದು ಲೋಕಾರ್ಪಣೆಗೊಳ್ತದೆ. ನಂತರ ಇಲ್ಲಿಯ ಒಂದು ಈ ಅಭಿವೃದ್ಧಿ ಕಾರ್ಯಗಳು ಕೂಡ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಕೂಡ ಈ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಈಗಾಗಲೇ ಈ ಕ್ಷೇತ್ರದಲ್ಲಿ ನಡೆಯುವಂಥ ವಿವಿಧ ವೈದಿಕ ಕಾರ್ಯಕ್ರಮಗಳ ಬಗ್ಗೆ ಕೂಡ ನಮಗೆ ಇಲ್ಲಿಯ ಮೊಕ್ತೇಶ್ವರರು ತಿಳಿಸಿದ್ದಾರೆ. ಹಾಗೆ ಮುಂದಿನ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಮಾಡಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಹಾಗೆ ಈ ಒಂದು ರಾಜಗೋಪುರ ಪಡಿಪಿರೆಯ ಉದ್ಘಾಟನಾ ಸಮಾರಂಭ ಯಾವ ರೀತಿಯಾಗಿ ನಡೀತದೆ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿಯ ಮೊಕ್ತೇಶ್ವರರು ಮತ್ತು ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳು ನಮ್ಮ ಜೊತೆ ಮಾತನಾಡಿದ್ದಾರೆ. ಹಾಗೆ ಈ ಕ್ಷೇತ್ರದ ಬಗ್ಗೆ ಕೂಡ ತಮಗೆ ನಾವು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆ ಇಲ್ಲಿಯ ವಿಶೇಷತೆಗಳ ಬಗ್ಗೆ ಕೂಡ ತಮಗೆ ತೋರ್ಪಡಿಸಿದ್ದೇವೆ. ಸೊ ಎಲ್ಲ ವಿಶೇಷ ಇರುವಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ನಮ್ಮ ಸುಳ್ಯಕ್ಕೆ ಹತ್ತಿರವಾಗಿರುವಂಥದ್ದು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟರೂ ಸುಳ್ಯದಿಂದ ಕೇವಲ ಒಂದು 5 ಕಿಲೋಮೀಟರ್ ವ್ಯಾಪ್ತಿಗೆ ಬಂದರೆ ಈ ಒಂದು ಕ್ಷೇತ್ರ ಸಿಗುತ್ತೆ. ಇದು ಪೆರಾಜೆ ಶ್ರೀ ಶಾಸ್ತಾವು ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸದ ಮೆಲುಕು ಹಾಕಿದರೆ ಭಾಳಷ್ಟು ವಿಶೇಷತೆಗಳು ಇಲ್ಲಿಯ ಕ್ಷೇತ್ರದ ಕಾರಣಿಕ ಕೂಡ ಇದೆ. ಹಾಗೆ ಈ ಕ್ಷೇತ್ರದ ಮುಂದುಗಡೆಯಿಂದ ಹೊಳೆ ಕೂಡ ಹರಿದು ಹೋಗ್ತಾ ಇದೆ. ಭಾಳಷ್ಟು ಒಂದು ಸುಂದರವಾದ ರಮಣೀಯ ತಾಣ ಕೂಡ ಇಲ್ಲಿದೆ. ಪ್ರಕೃತಿಯ ಮಧ್ಯಭಾಗದಲ್ಲಿರುವಂಥ ಒಂದು ಈ ಕ್ಷೇತ್ರವಾಗಿದೆ. ಇಷ್ಟೊತ್ತು ಈ ಕ್ಷೇತ್ರದ ಸಂಪೂರ್ಣವಾದ ಒಂದು ಚಿತ್ರಣವನ್ನು ತಾವು ವೀಕ್ಷಿಸಿದ್ರಿ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಕೃಷ್ಣ ಬೆಟ್ಟ ಹಾಗೂ ಶಿವಪ್ರಸಾದ್ ಆಲಿಟಿ, ಸುದ್ದಿ ಚಾನಲ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನೀವು ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ, ನರೇಂದ್ರ ಆಗಿದ್ದಾಗ
ಅವ್ರು ಹುಡುಕ್ತಾ ಇದ್ರು, ನನಗೆ ಗುರು ಬೇಕು, ನನಗೆ ಗುರು ಬೇಕು ಅಂತ, ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ. ಎಲ್ರನ್ನೂ ಹೋಗಿ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ, ನೀವು ದೇವರನ್ನು ನೋಡಿದೀರಾ ಅಂತ. ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ, ಬೇಡ ನೀವು ಏನೂ ಹೇಳ್ಬೇಡಿ ನನಗೆ ಬಂದ್ಬಿಡ್ತಾ ಇದ್ರು. ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ? ರಾಮಕೃಷ್ಣರು ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು, ನಿನ್ನ ಹೇಗೆ ನೋಡ್ತಾ ಇದ್ದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನು ನೋಡಿದ್ದೀನಿ. ನಾನ್ ನೋಡಿರೋದು ಮಾತ್ರ ಅಲ್ಲ, ನಿನಗೂ ತೋರಿಸಬಲ್ಲೆ. ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ, ಎಲ್ಲ ಬಿದ್ದು ಹೋಯ್ತು. ಅವ್ರಿಗೆ ಶರಣಾದ್ರು, ಗುರು ಅಂತ ಒಪ್ಕೊಂಡ್ರು.